ಏನು ಬೊಂಬೆ ತಗೊಂಡೋಗಿ ಇಟ್ಟಿದ್ದಾರೆ ಅಂತ ಹೇಳಿದಿರಾ? ಬೊಂಬೆ ತಗೊಂಡೋಗಿ ಇಟ್ಟ ಹಂಗೆ ಖಂಡಿತ ಇವರಿಗೆ ಆ ಕಣ್ಣು ಅರಸಿನ ಮುಂಡ ರೋಗ ಬಂದವರಿಗೆಲ್ಲ ಆ ಹಳದಿಯೇ ಕಾಣ್ತದಂತೆ ಜಗತ್ತಿಡಿ. ಈ ರಾಜಣ್ಣನ ಕಣ್ಣು ಆ ರೀತಿ ಆಗಿಬಿಟ್ಟಿದೆ. ಅದು ಒಂದು ಕೋಆಪರೇಟಿವ್ ಮಿನಿಸ್ಟರ್ ಅಂತ ಹಂಗೆ ಆಗಬಾರ್ದು. ಸಹಕಾರದ ಮೇಲೆ ಸರ್ಕಾರ ನಡಿಬೇಕು ಅಂತ ಹೇಳುವಂತ ಭಾವನೆ ಇಲ್ಲದಂತ ಒಬ್ಬ ಮಂತ್ರಿ ಕೋಆಪರೇಟಿವ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಅವರಿಗೆ. ಛೇ, ಎಂತ ಒಂದು ಸಿದ್ದರಾಮಯ್ಯನವರ ಕೆಟ್ಟ ಕೆಲಸ. ಈ ರೀತಿ ಒಂದು ಹೇಳುವಂತ ಮಾತುಗಳನ್ನು ಹೇಳುವಂಥದ್ದು. ನಾನು 2-3 ದಿನದಿಂದ ಬೇರೆ ಬೇರೆ ಕಡೆ ಹೊರಗಡೆ ಹೋಗಿದ್ದೆ. ಸಾಮಾನ್ಯ ಜನ ಕೂಡ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿ, ಇದನ್ನು ಇನ್ನು ಹಿಂಗೆ ಬಿಟ್ರೆ ಆಗುದಿಲ್ಲ, ನಾವು ಬೀದಿಗೆ ಇಳಿಬೇಕು ಅಂತ ಹೇಳುವಂತ ಮಾತನ್ನು ಜನ ಮಾತಾಡ್ತಾರೆ. ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯರೇ, ದಯವಿಟ್ಟು ಕ್ಷಮೆ ಕೇಳಬೇಕು. ರಾಜಣ್ಣ ಹೇಳಿದಂತ ಮಾತು ಅದು ಸರ್ಕಾರದ ಮಾತಲ್ಲ, ಅದು ಪಕ್ಷದ ಮಾತಲ್ಲ, ಅದು ನನ್ನ ಶಿಷ್ಯನ ಮಾತಾದ್ರೂ ಕೂಡ ಅದನ್ನು ನಾನು ಖಂಡಿಸ್ತೇನೆ ಅಂತ ಹೇಳುವಂತ ರೀತಿಯಲ್ಲಿ ನೀವು ಮಾತಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕೋಲಾರದಲ್ಲಿ ಬ್ಯಾನರ್ಗಳನ್ನು ಹರಿದಾಕಿದ್ರಲ್ಲ, ಎಷ್ಟು ಜನರನ್ನು ಬಂಧನ ಮಾಡಿದ್ರಿ? ಎಷ್ಟು ಕೇಸ್ ಬುಕ್ ಮಾಡಿದ್ರಿ? ಸಿದ್ದರಾಮಯ್ಯ, ನಿಮ್ಮ ಫೋಟೋ ಇರುವಂತ ಎಲ್ಲಾ ಬ್ಯಾನರ್ಗಳು ರಾಜ್ಯದಾದ್ಯಂತ ಹರಿದು ಹೋಗುವಂತ ದಿನಗಳು ಬರ್ತವೆ. ದಯವಿಟ್ಟು ಇವತ್ತು ಎಲ್ಲ ಸರ್ಕಾರಿ ಯೋಜನೆಗಳಲ್ಲೆಲ್ಲ ನಿಮ್ಮ ಫೋಟೋ ಇದೆಯಲ್ಲ, ನಿಮ್ಮದೊಂದು ದೊಡ್ಡ ಫೋಟೋ, ಸಿದ್ದರಾಮಯ್ಯರದೊಂದು ಸಣ್ಣ ಫೋಟೋ, ಯಾವುದೋ ಮಂತ್ರಿ ಇದ್ದ ಅದರದೊಂದು ಚಿಕ್ಕ ಫೋಟೋ. ಯಾವುದೇ ಫೋಟೋ ಆ ಬ್ಯಾನರ್ಗಳಲ್ಲಿ ಹಾಕುವಂಥದ್ದನ್ನು ಕೂಡ ಜನ ಆಕ್ರೋಶಭರಿತರಾಗಿ ಅದನ್ನು ಕಿತ್ತು ಹಾಕುವಂತ ದಿನ ಬರ್ತದೆ. ದಯವಿಟ್ಟು ಇದನ್ನು ಮಾಡಿಸ್ಕೊಳ್ಬೇಡಿ. ಈ ಸ್ವಯಂಕೃತ ಅಪರಾಧ ಅಂತ ಇದೆ ಒಂದು. ನಾನೇ ಮಾಡಿಕೊಳ್ಳುವ ತಪ್ಪಿಂದಾಗಿ ಅದನ್ನು ಸಮಾಜ ಬಲಿ ಕೊಡುವಂತಹ ಸಂಗತಿಗಳಾಗ್ತಾ ಇರುವಂತದ್ದು ನಾನು ಕಂಡಿದ್ದೇನೆ. ಅಂಥದಕ್ಕೆ ದಯವಿಟ್ಟು ಮಾಡಬೇಡಿ ಸಿದ್ದರಾಮಯ್ಯರೇ. ರಾಜಣ್ಣರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಕಾಲ ಮಿಂಚಿಲ್ಲ. ನಿಮಗೆ ಕಂಡಂತ ಬೊಂಬೆ ಇದೆ ಅಲ್ಲ, ನಿಮಗೆ ಮುಂದಿನ ದಿನಗಳಲ್ಲಿ ಅದೇ ನಿಮ್ಮ ಕುತ್ತಿಗೆಗೆ ಉರುಳಾಗುವಂತ ದಿನ ಆಗುತ್ತೆ. ಆ ಬೊಂಬೆಗಳೇ ಬಂದು ನಿಮ್ಮ ಕುತ್ತಿಗೆಗೆ ಉರುಳು ಆಗ್ತವೆ. ಇದನ್ನು ತಿಳ್ಕೊಳ್ಳಿ ನೀವು. ಎಲ್ಲಾ ದೇವಾಲಯಗಳಲ್ಲಿ ಶ್ರೀರಾಮನ ಆ ಮಂದಿರದಲ್ಲಿರುವಂತಹ ಎಲ್ಲದರಲ್ಲಿ ಕೂಡ ದೇವರನ್ನು ನೀವು ನೋಡಬೇಕಾದಂತ ಅಯೋಧ್ಯೆ ಅಂತ ಶ್ರೀರಾಮನ ಆ ಜನ್ಮಭೂಮಿಯಲ್ಲಿರುವಂತದ್ರಲ್ಲಿ ನಿಮಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ. ಯಾವುದು ಮೂಲ, ಆ ಮೂಲದಲ್ಲೇ ನಿಮಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಸಿದ್ದರಾಮಯ್ಯರನ್ನ ಓಲೈಸಲಿಕ್ಕಾಗಿ ಮಾಡುವಂತ ನಿಮ್ಮ ಈ ವ್ಯವಸ್ಥೆ, ಇದರಿಂದ 3 DCM ಆಗಲ್ಲ. ನೀವೆಲ್ಲ ಕಾಂಗ್ರೆಸ್ 3 ಹೋಳಾಗಿ ಆ ಶಾಪ, ಜನರ ಶಾಪ ನಿಮಗೆ ತಟ್ತದೆ. ನನಗೆ ದೇವರ ಶಾಪ ಅಂತ ನಾನು ಹೇಳಲ್ಲ, ಜನರ ಶಾಪ, ಕರ್ನಾಟಕ ರಾಜ್ಯದ ಜನರ ಶಾಪ ನಿಮಗೆ ತಟ್ತದೆ. ಬಾರಿ ದಿನ ನೀವು ಉಳಿಯಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.